ಬಂದ ಕಾಲಭೈರವ ಕೇಡಿಯಲ್ಲಿ ಕಿಚ್ಚನ ಖಡಕ್ ಲುಕ್. ಜೋಗಿ ಪ್ರೇಮ್ ಅವರ ಕೇಡಿ ಸಿನಿಮಾದಲ್ಲಿ ಕಿಚ್ಚ ಸುದೀಪ್ ಕಾಲಭೈರವನಾಗಿ ಎಂಟ್ರಿ ಕೊಟ್ಟಿದ್ದು, ವಿವಾದದ ಬಳಿಕ ಏಪ್ರಿಲ್ 30ರಂದು ಸಿನಿಮಾ ರಿಲೀಸ್ ಆಗಲಿದೆ. ಸರಗ ಸರಸೆ ಹಾಡಿನ ಮೂಲಕ ವಿವಾದದ ಕೇಂದ್ರ ಬಿಂದುವಾಗಿದ್ದ ಜೋಗಿ ಪ್ರೇಮ್ ಅವರ ಕೇಡಿ ಮೂವಿ ಈಗ ಮತ್ತೆ ಸುದ್ದಿಯಾಗಿದೆ. ಈ ಸಿನಿಮಾದ ಹೊಸ ಪಾತ್ರವನ್ನ ಪರಿಚಯಿಸಲಾಗಿದ್ದು, ಜೋಗಿ ಪ್ರೇಮ್ ಸಖತ್ ಟ್ರೀಟ್ ಕೊಟ್ಟಿದ್ದಾರೆ, ಜೊತೆಗೆ ಟ್ವಿಸ್ಟ್ ಕೂಡ ನೀಡಿದ್ದಾರೆ. ಇದೇ ರೀತಿಯಾಗಿ ನಾವು ನೋಡುತ್ತಾ ಹೋದಾಗ ಕೇಡಿ ಸಿನಿಮಾದ ಜೋಗಿ ಪ್ರೇಮ್ ಅವರು ಈಗ ಸಿನಿಮಾದ ಸುದೀಪ್ ಅವರ ಪಾತ್ರವನ್ನ ಇಂಟ್ರೊಡ್ಯೂಸ್ ಮಾಡಿದ್ದು, ಮಾರ್ಕ್ ನಂತರ ಕಾಲಭೈರವನಾಗಿ ಸುದೀಪ್ ತೆರೆ ಮೇಲೆ ಬರ್ತಿದ್ದಾರೆ. ಕೇಡಿ ಚಿತ್ರದಲ್ಲಿ ಕಾಲಭೈರವನ ಪಾತ್ರದಲ್ಲಿ ಕಾಣಿಸಿರುವ ಕಿಚ್ಚ ಅವರು ಸೆರಗಿನ ವಿವಾದದ ನಂತರ ಚಿತ್ರ ಪ್ರೇಮಿಗಳಿಗೆ ಸಿಹಿ ಸುದ್ದಿ ಕೊಟ್ಟಿದ್ದಾರೆ. ಏಪ್ರಿಲ್ 30ಕ್ಕೆ 5 ಭಾಷೆಯಲ್ಲಿ ಸಿನಿಮಾ ರಿಲೀಸ್ ಆಗಲಿದ್ದು, ಈ ಹೊಸ ಪಾತ್ರದ ಅನೌನ್ಸ್ಮೆಂಟ್ ಎಕ್ಸೈಟ್ಮೆಂಟ್ ಹೆಚ್ಚಿಸಿದೆ. ಕನ್ನಡದಲ್ಲಿ ಮುಂದೆ ಯಾವ ದೊಡ್ಡ ಚಿತ್ರ ಬರ್ತಿದೆ? ಟಾಕ್ಸಿಕ್ ಚಿತ್ರ ಮುಂದೆ ಹೋಗಿದೆ, ದುನಿಯಾ ವಿಜಯ್ ಚಿತ್ರ ಇತ್ತೀಚೆಗೆ ಬಂದು ಹೋಗಿದೆ, ಗಣೇಶ್ ಸಿನಿಮಾ ಇನ್ನು ನಡೀತಿದೆ. ಇನ್ನು ಮುಂದೆ ಯಾವ ದೊಡ್ಡ ಕನ್ನಡ ಸಿನಿಮಾ ಅಂತ ನೋಡಿದ್ರೆ ಮುಂದಿನ ತಿಂಗಳು ಕನ್ನಡದ ಕೇಡಿ ಸಿನಿಮಾ ಬರ್ತಿದೆ. ಈ ಚಿತ್ರದ ಏಪ್ರಿಲ್ 30ರಂದು ರಿಲೀಸ್ ಆಗುತ್ತದೆ. ಆದ್ರೆ ಈ ಚಿತ್ರದ ಎದುರು ತೆಲುಗು ಪೆದ್ದಿ ಚಿತ್ರ ಬರೋಕೆ ರೆಡಿಯಾಗಿದೆ. ಕೇಡಿ ಸಿನಿಮಾ ಹವಾ. ಧ್ರುವ ಸರ್ಜಾ ಅಭಿನಯದ ಕೇಡಿ ಸಿನಿಮಾ ಮುಂದಿನ ತಿಂಗಳು ರಿಲೀಸ್ ಆಗ್ತಿದೆ. ಆದ್ರೆ ಅದಕ್ಕೂ ಮೊದಲೇ ಸರ್ಸೆ ನಿನ್ನ ಸೆರಗ ಸರ್ಸೆ ಸರ್ಸೆ ಹಾಡಿನಿಂದ ಏನೇನೋ ಆಗಿದೆ. ಸಖತ್ ಪ್ರಚಾರದ ಬದಲು ಅದು ಬ್ಯಾಕ್ ಫೈರ್ ಆಗಿದೆ. ಅದರಿಂದ ಬಾಲಿವುಡ್ ಅಲ್ಲಿ ಏನೇನೋ ಆಗಿದೆ. ಆದ್ರೆ ಈ ಹಾಡನ್ನ ಮತ್ತೆ ಬರಿತೀನಿ ಅಂತಲೇ ಜೋಗಿ ಪ್ರೇಮ್ ಹೇಳಿದ್ದಾರೆ. ಇದರ ಹೊರತಾಗಿ ಈ ಹಿಂದೆ ಬಂದ 3 ಹಾಡುಗಳು ಒಳ್ಳೆ ಪ್ರಚಾರ ತಂದುಕೊಟ್ಟಿದ್ದವು. ಆದ್ರೆ 4ನೇ ಹಾಡು ವಾಪಸ್ಸು ಹೊಡೆದಿದೆ. ಕೇಡಿ ಚಿತ್ರ ರಿಲೀಸ್ ಪಕ್ಕಾ ಆಗಿದೆ. ಹೇಳಿದ ಸಮಯಕ್ಕೆ ನಾವು ಬರ್ತೀವಿ, ಏನು ತೊಂದರೆ ಇಲ್ಲ. ಏಪ್ರಿಲ್ 30ರಂದು ನಾವು ಬರೋದು ಗ್ಯಾರಂಟಿ ಅಂತ ಜೋಗಿ ಪ್ರೇಮ್ ಹೇಳಿದ್ದಾರೆ. ಧ್ರುವ ಸರ್ಜಾ, ನಟಿ ರೇಷ್ಮಾ ನಾಣಯ್ಯ ಎಲ್ಲರೂ ಈ ಚಿತ್ರ ರಿಲೀಸ್ ಅನ್ನೇ ಎದುರು ನೋಡ್ತಿದ್ದಾರೆ. ಕೇಡಿ ಪಾರ್ಟ್ 2 ಕೂಡ ಬರುತ್ತದೆ ಅಂತಲೂ ಜೋಗಿ ಪ್ರೇಮ್ ಹೇಳಿದ್ದಾರೆ. ಆದ್ರೆ ಈ ಕೇಡಿ ಚಿತ್ರ ಬರೋ ದಿನ ಪೆದ್ದಿ ಚಿತ್ರವೂ ಬರ್ತಿದೆ. 300 ಕೋಟಿ ಬಜೆಟ್ನ ಈ ಚಿತ್ರವನ್ನ ಬುಚಿ ಬಾಬು ಸನಾ ಡೈರೆಕ್ಟರ್ ಮಾಡಿದ್ದಾರೆ. ಶ್ರೀದೇವಿ ಮಗಳು ಜಾಹ್ನವಿ ಕಪೂರ್ ಈ ಚಿತ್ರದಲ್ಲಿದ್ದಾರೆ. ರಾಮ್ ಚರಣ್ ಅವರಿಗೆ ಜೋಡಿಯಾಗಿದ್ದಾರೆ. ಈಗಾಗಲೇ ಸಾಕಷ್ಟು ಕುತೂಹಲವನ್ನುಂಟು ಹಾಕಿರುವ ಹಾಡುಗಳ ಮೂಲಕವೂ ಈ ಚಿತ್ರ ಹೊಸ ಕ್ರೇಜ್ ಹುಟ್ಟು ಹಾಕಿದೆ. ಹಳ್ಳಿಗಾಡಿನ ಕ್ರಿಕೆಟ್ ಕಥೆಯನ್ನ ಇದು ಒಳಗೊಂಡಿದೆ. ಶಿವರಾಜ್ ಕುಮಾರ್ ಸಹ ಈ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ.